ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಸರೋಜ ಚಂಗುಳಿ ಸಬ್ ಚಾನಲ್ಗೆ ಸ್ವಾಗತ. ವಿವಾಹಿತ ಮಹಿಳೆ ಮತ್ತು ಆತನ ಮಕ್ಕಳು ಗಂಡನಿಂದ ಜೀವನಾಂಶವನ್ನು ಪಡ್ಕೊಳ್ಳಿಕ್ಕೆ ಭಾರತದ ಕಾನೂನಿನಲ್ಲಿ ಅವಕಾಶ ಇದೆ. ಹಾಗೆ ಎಜುಕೇಟೆಡ್ ವುಮೆನ್ ಆಗಿರಲಿ, ಆಕೆ ಕೆಲಸಕ್ಕೆ ಹೋಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ದುಡಿಯುವ ಮಹಿಳೆ ಕೂಡ ಗಂಡನಿಂದ ಜೀವನಾಂಶವನ್ನು ಪಡೀಲಿಕ್ಕೆ ಪ್ರಸ್ತುತ ಜಾರಿಯಲ್ಲಿರುವಂತಹ ಭಾರತದ ಕಾನೂನಲ್ಲಿ ಅವಕಾಶ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸೈಟೇಷನ್ಗಳನ್ನು, ಅಂದರೆ ಸುಪ್ರೀಂ ಕೋರ್ಟ್ ಹೊರಡಿಸಿರುವಂತಹ ಸಾಕಷ್ಟು ಸೈಟೇಷನ್ಗಳ ಬಗ್ಗೆ ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಜೀವನಾಂಶದ ವಿಚಾರವಾಗಿ ಭಾರತದಲ್ಲಿ ಜಾರಿಗೆ ಬಂದಂತಹ ಅನೇಕ ಕಾನೂನುಗಳಲ್ಲಿ 2020ರಲ್ಲಿ ಜಾರಿಗೆ ಬಂದಂಥ ರಜನೀಶ್ ವರ್ಸಸ್ ನೇಹಾ ಪ್ರಕರಣ ಮೇಂಟೆನೆನ್ಸ್ ಬಗ್ಗೆ ಒಂದು ಹಿಸ್ಟಾರಿಕಲ್ ಗೈಡ್ಲೈನ್ಸನ್ನು ನೀಡಿರುವಂತಹ ಸೈಟೇಷನ್ ಅಂತಲೇ ಹೇಳಬಹುದು. ಹೆಂಡತಿ ಕೆಲಸ ಮಾಡುತ್ತಿದ್ದಾಳೆ ಅಥವಾ ಅವಳು ಶಿಕ್ಷಣವನ್ನು ಪಡೆದಿದ್ದಾಳೆ ಎನ್ನುವ ಕಾರಣಕ್ಕೋಸ್ಕರ ಆಕೆಗೆ ಜೀವನಾಂಶವನ್ನು ನಿರಾಕರಣೆ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ, ಜೊತೆಗೆ ಆಕೆಯ ಜೀವನ ಮಟ್ಟ ಮತ್ತು ಗಂಡನ ಆದಾಯ, ಹೆಂಡತಿಯ ಅಗತ್ಯತೆಗಳನ್ನು ನೋಡಿಕೊಂಡು ಜೀವನಾಂಶವನ್ನು ಆದೇಶ ಮಾಡಬೇಕು ಎಂಬುದಾಗಿ ಈ ಒಂದು 2020ರಲ್ಲಿ ಬಂದಂಥ ರಜನೀಶ್ ನೇಹಾ ಕೇಸಲ್ಲಿ ಹೇಳಲಾಗಿದೆ. ಅಂದರೆ ಈ ಕೇಸಿನ ಪ್ರಕಾರ ಹೆಂಡತಿ ಮತ್ತು ಮಕ್ಕಳಿಗೆ ಜೀವನಾಂಶವನ್ನು ನಿರಾಕರಿಸುವಂತಿಲ್ಲ ಎಂಬುದು ಒಂದು ಸ್ಪಷ್ಟವಾಗಿ ತಿಳ್ಕೋಬೇಕಾಗುತ್ತೆ. ಹಾಗೆ ಶೈಲಜಾ ವರ್ಸಸ್ ಕೋಬಣ್ಣ 2017ರಲ್ಲಿ ಜಾರಿಗೆ ಬಂದಂತಹ ಇನ್ನೊಂದು ಕೇಸಿನ ಬಗ್ಗೆ ಹೇಳೋದಾದರೆ, ಹೆಂಡತಿ ಅರ್ನಿಂಗ್ ಕೆಪಾಸಿಟಿ ಇದೆ, ಹಾಗಾಗಿ ನಾನು ಜೀವನಾಂಶವನ್ನು ಕೊಡೋದಿಲ್ಲ ಅಂತ ಹೇಳಿ ಗಂಡ ಹೇಳಲಿಕ್ಕೆ ಬರೋದಿಲ್ಲ. ಆಕೆಗೆ ಶಿಕ್ಷಣ ಇದ್ದ ಮಾತ್ರಕ್ಕೆ ಗಂಡ ಜೀವನಾಂಶವನ್ನು ಕೊಡಲ್ಲ, ಎಜುಕೇಟೆಡ್ ವುಮೆನ್ ಇದ್ದಾಳೆ ನನ್ನ ಹೆಂಡತಿ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ ಅನ್ನೋ ಇದು ಒಂದು ಭಾಳ ಪ್ರಮುಖವಾದ ಜಡ್ಜ್ಮೆಂಟ್ ಆಗಿದೆ. ಶೈಲಜಾ ವರ್ಸಸ್ ಕೋಬಣ್ಣ 2017ರಲ್ಲಿ ಜಾರಿಗೆ ಬಂದಂಥ ಸುಪ್ರೀಂ ಕೋರ್ಟಿನ ಡಿಸಿಷನ್ ಇದು. ಅಲ್ಲಿ ಅನಾಲಿಸಿಸ್ ಮಾಡಿರುವ ಪ್ರಕಾರ ಹೆಂಡತಿಯ ಹೇಗೆ ಫ್ಯಾಮಿಲಿ ಕೌಟುಂಬಿಕ ವಾತಾವರಣ ಇದೆ, ಮಕ್ಕಳನ್ನು ನೋಡಿಕೊಳ್ಳುವ ಬಾಧ್ಯತೆ ಇರ್ತದೆ, ಇಲ್ಲ ಗಂಡನಿಗಿಂತ ಲೋ ಸ್ಯಾಲ್ರಿ ಆಕೆ ಪಡ್ಕೊಳ್ತಾ ಇರ್ಬೋದು. ಹಾಗೆ ಕೌಟುಂಬಿಕ ವಾತಾವರಣದಿಂದ ಆಕೆಯ ಆರೋಗ್ಯದ ಖರ್ಚು ವೆಚ್ಚಗಳನ್ನು ಇವನ್ನೆಲ್ಲ ನೋಡಬೇಕು. ಓನ್ಲಿ ಎಜುಕೇಷನ್ ಇದ್ದರೆ ಸರ್ಟಿಫಿಕೇಟಲ್ಲಿ ಅಷ್ಟೇ ಇರುತ್ತೆ, ಅದು ಪ್ರಾಕ್ಟಿಕಲ್ಲಾಗಿ ಆ ಒಂದು ಸರ್ಟಿಫಿಕೇಟಿನಿಂದ ಆಕೆ ಅರ್ನಿಂಗ್ ಮಾಡ್ತಾ ಇಲ್ಲ ಅನ್ನೋದು ಕೋರ್ಟಿನ ಗಮನಕ್ಕೆ ಬಂದಾಗ ನಿರಾಕರಣೆ ಮಾಡುವಂತಿಲ್ಲ ಜೀವನಾಂಶವನ್ನು ಎಂಬುದು ಈ ಒಂದು ಜಡ್ಜ್ಮೆಂಟಿನ ಸಾರಾಂಶ ಆಗಿದೆ. ಹಾಗೆ ಇನ್ನೊಂದು ಮಹಿಳೆಯರ ಪರವಾದ ಜೀವನಾಂಶದ ಬಗ್ಗೆ ಸುಪ್ರೀಂ ಕೋರ್ಟ್ ಜಾರಿಗೆ ತಂದಂಥ ಇನ್ನೊಂದು ಕೇಸು ಹೇಳಿದರೆ ಭುವನ್ ಮೋಹನ್ ಸಿಂಗ್ ವರ್ಸಸ್ ಮೀನಾ ಪ್ರಕರಣ 2017ರಲ್ಲಿ ಇದು ಜಾರಿಗೆ ಬಂತು. ಸುಪ್ರೀಂ ಕೋರ್ಟಿನ ಡಿಸಿಷನ್ ಕೂಡ ಇದಾಗಿದೆ. ಈ ಒಂದು ಡಿಸಿಷನ್ನಿನ ಪ್ರಕಾರ ಮೈಂಟೆನೆನ್ಸ್ ಎಂಬುದು ವಿವಾಹಿತ ಮಹಿಳೆಯು ಗೌರವಯುತವಾಗಿ ಸಮಾಜದಲ್ಲಿ ಬದುಕಲು ಇರುವಂತಹ ಕಾನೂನಿನ ಅವಕಾಶವಾಗಿದ್ದು, ಗಂಡನು ಹೆಂಡತಿ ಎಜುಕೇಟೆಡ್ ಇದ್ದಾಳೆ ಎಂಬ ಕಾರಣಕ್ಕೋಸ್ಕರ ಜೀವನಾಂಶವನ್ನು ನಿರಾಕರಣೆ ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ ಈ ಡಿಸಿಷನ್ನು ಹೇಳುತ್ತೆ. ಅಂದರೆ ಈ ಟೋಟಲಿ ಕಾನೂನಿನ ಮೂಲ ತತ್ವಗಳು ಏನು ಈ ಮೇಂಟೆನೆನ್ಸ್ ಬಗ್ಗೆ ಅಂತ ಹೇಳೋದಾದರೆ, ಹೆಂಡತಿ ಎಜುಕೇಟೆಡ್ ಇದ್ದರೂ ಕೂಡ ಮೇಂಟೆನೆನ್ಸ್ ಪಡೀಲಿಕ್ಕೆ ಅರ್ಹಳಾಗಿರ್ತಾಳೆ. ಅವಳು ಸ್ವಂತ ಆದಾಯದಿಂದ ಜೀವನ ನಡೆಸಲು ಸಾಧ್ಯವಿಲ್ಲದಂತಹ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅನ್ನೋದನ್ನು ಕೋರ್ಟು ಮನಗಾಣಬೇಕು. ಹಾಗೆ ಗಂಡನ ಆದಾಯ, ಗಂಡನ ಜೀವನ ಮಟ್ಟ, ಹೆಂಡತಿಯ ಅಗತ್ಯತೆಗಳು ಇವೆಲ್ಲ ಮೆಟೀರಿಯಲ್ ಆಗಿ ಕನ್ಸಿಡರ್ ಮಾಡಬೇಕಾದ ಅಂಶಗಳಾಗಿರೋದ್ರಿಂದ ಸೆಕ್ಷನ್ 125 CRPC ಹಿಂದೆ ಇತ್ತು, ಈಗ ಸೆಕ್ಷನ್ 144 ಆಫ್ BNSS ಆ್ಯಕ್ಟ್ ಪ್ರಕಾರ ಮತ್ತು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಪ್ರಕಾರ, ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಆಕೆ ಗಂಡನಿಂದ ಜೀವನಾಂಶವನ್ನು ಪಡ್ಕೊಳ್ಳಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಫ್ರೆಂಡ್ಸ್, ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಎಪಿಸೋಡ್ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರೋಜ ಚಂಗುಳಿ ಸಬ್ ಚಾನಲ್.